ನಮಸ್ತೆ ಎಲ್ರಿಗೂ. ಟುಡೇ ಅಕ್ಟೋಬರ್ 29 ಒಂದು ಮಿಸ್ಟೀರಿಯಸ್ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಸನ್ಗೆ ತುಂಬಾ ನಿಯರೆಸ್ಟ್ ಪೊಸಿಷನ್ ಅಲ್ಲಿ ಬರ್ತಾ ಇದೆ. ಇದನ್ನ ದ ಆಸಿಡ್ ಟೆಸ್ಟ್ ಅಂತ ಕೂಡ ಕರೆದಿದ್ದಾರೆ ಹಾರ್ವರ್ಡ್ ಸೈಂಟಿಸ್ಟ್ಗಳು. ಈ ಏಲಿಯನ್ಸ್ಗೂ ಈ 3i ಅಟ್ಲಾಸ್ ಅನ್ನೋ ಒಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ಗೂ ಏನ್ ಸಂಬಂಧ ಅಂತನಾ, ಏನಪ್ಪಾ ಅಂದ್ರೆ ಜುಲೈ 2025 ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಬೇರೆ ಸೋಲಾರ್ ಸಿಸ್ಟಮ್ ಇಂದ ಒಂದು ಸ್ಪೇಸ್ ಆಬ್ಜೆಕ್ಟ್ ನಮ್ ಸೋಲಾರ್ ಸಿಸ್ಟಮ್ಗೆ ಎಂಟರ್ ಆಗುತ್ತೆ. ಅದಕ್ಕೆ ಸೈಂಟಿಸ್ಟ್ ಗಳೆಲ್ಲ ದ 3i ಅಟ್ಲಾಸ್ ಅನ್ನೋ ಒಂದು ನೇಮ್ ನ ಕೂಡ ಕೊಡ್ತಾರೆ. ಅದಿವತ್ತು ಸನ್ಗೆ ತುಂಬಾ ಕ್ಲೋಸೆಸ್ಟ್ ಪೊಸಿಷನ್ ಬರ್ತಾ ಇದೆ. ಸೊ ಈ 3i ಅಟ್ಲಾಸ್ ಅನ್ನೋದು ಸನ್ಗೆ ಕ್ಲೋಸೆಸ್ಟ್ ಪೊಸಿಷನ್ ಬರೋದಕ್ಕೂ ಅದು ಏಲಿಯನ್ಸ್ ನಿಜವಾಗ್ಲೂ ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆಗೂ ಏನ್ ಸಂಬಂಧ ಅಂತಂದ್ರೆ, ಇದನ್ನ ಫಸ್ಟ್ ಟೈಮ್ ಐಡೆಂಟಿಫೈ ಮಾಡಿದಾಗ ಸೈಂಟಿಸ್ಟ್ ಇದನ್ನ ಕಾಮೆಟ್ ಅಂತ ಅನ್ಕೊಂಡಿದ್ರು. ಅಂದ್ರೆ ಧೂಮಕೇತು, ಉಲ್ಕೆ ಅಂತ ಭಾವಿಸಿದ್ರು. ಯಾಕಂತಂದ್ರೆ ಅದು ಒಂದ್ ಸ್ಪೇಸ್ ಆಬ್ಜೆಕ್ಟ್ ಆಗಿತ್ತು, ಮತ್ತೆ ಅದ್ರ ಬಿಹೇವಿಯರ್ ಅಂದ್ರೆ ಎಲಿಪ್ಟಿಕಲ್ ಆರ್ಬಿಟಲ್ ತಿರುಕೊಂಡು ಸನ್ಗೆ ತುಂಬಾ ನಿಯರ್ ಆಗಿ ಬರ್ತಾ ಇತ್ತು. ಧೂಮಕೇತುಗಳು ಎಲಿಪ್ಟಿಕಲ್ ಆರ್ಬಿಟಲ್ ಅಲ್ಲಿ ಸುತ್ತುತ್ತಾ ಸೂರ್ಯನ್ ತುಂಬಾ ನಿಯರ್ ಬಂದು ಟೇಲ್ ಫಾರ್ಮೇಶನ್ ಮಾಡ್ಕೊಂಡು ಕೊನೆಗೆ ಅದು ಡಿಸಪಿಯರ್ ಆಗ್ಬಿಡುತ್ತೆ. ಇದು ಧೂಮಕೇತು ಕ್ಯಾರೆಕ್ಟರ್. ಸೊ ಸೈಂಟಿಸ್ಟ್ ಗಳು ಇದನ್ನ ಫಾರ್ ದ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡಿದಾಗ ಅದೇ ರೀತಿ ಒಂದು ಕಾಮೆಟ್ ನಮ್ ಸೋಲಾರ್ ಸಿಸ್ಟಮ್ ಎಂಟರ್ ಆಗಿದೆ ಅಂತಾನೆ ಭಾವಿಸ್ತಿರ್ತಾರೆ. ಆದ್ರೆ ಅದ್ರದ್ದು ಸ್ಪೀಡು ಮತ್ತೆ ಕೆಮಿಕಲ್ ಕಾಂಪೋಸಿಷನ್ ನ ನೋಡಿದಾಗ ಯೂಶಲಿ ಧೂಮಕೇತುಗಳು ಅಂದ್ರೆ ಕಾಮೆಟ್ಸ್ ಕಾಂಪೋಸಿಷನ್ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಬಟ್ ಈ ಕಾಮೆಟ್ಸ್ ಅಲ್ಲಿ ನಿಕ್ಕಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅವರು ಊಹಿಸ್ತಾರೆ ಮೇ ಬಿ ಇದು ಒಂದು ಏಲಿಯನ್ ಸ್ಪೇಸ್ ಶಿಪ್ ಇರ್ಬೋದು ಅಂತ. ಬಟ್ ಅದು ಊಹೆ ಅಷ್ಟೇ ಆಗಿರುತ್ತೆ. ಇವತ್ತು ಅಕ್ಟೋಬರ್ 29 ಏನಿದೆ, ಸೀರಿಯಸ್ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅನ್ನೋದು ಏನಿದೆ, ಅದು ಸನ್ಗೆ ತುಂಬಾ ನಿಯರೆಸ್ಟ್ ಪೊಸಿಷನ್ ಬರ್ತಾ ಇದೆ. ಸನ್ಗೆ ತುಂಬಾ ನಿಯರೆಸ್ಟ್ ಪೊಸಿಷನ್ ಬಂದಾಗ ಏನಾಗತ್ತೆ ಅಂದ್ರೆ, ಇನ್ ಕೇಸ್ ಇದೇನಾದ್ರೂ ನ್ಯಾಚುರಲ್ ಕಾಮೆಟ್ ಆಗಿತ್ತು ಅಂದ್ರೆ, ನಿಜವಾಗ್ಲೂ ಧೂಮಕೇತು ಅಥವಾ ಉಲ್ಕೆ ಆಗಿತ್ತು ಅಂದ್ರೆ, ಸೂರ್ಯನ್ ಟೆಂಪರೇಚರ್ ಏನಿದೆ 770 ವ್ಯಾಟ್ ಅಷ್ಟು ಹೀಟ್ ಏನಿದೆ, ಅದಕ್ಕೆ ಇದು ಕಾಮೆಟ್ ಅಲ್ಲಿ ಇರುವಂತಹ ಐಸ್ ಏನಿದೆ ಅದು ವೇಪರೈಸ್ ಆಗುತ್ತೆ. ಅಂದ್ರೆ ಆವಿಕರಣ ಆಗಿ ಇದಕ್ಕೆ ಟೇಲ್ ಫಾರ್ಮೇಶನ್ ಆಗೋ ಚಾನ್ಸಸ್ ಇರುತ್ತೆ. ಟೇಲ್ ಫಾರ್ಮೇಶನ್ ಆಗ್ಲೇಬೇಕು. ಅದೇನಾದ್ರೂ ಕಾಮೆಟ್ ಆಗಿತ್ತು ಅಂತಂದ್ರೆ, ಯೂಶಲಿ ನ್ಯಾಚುರಲ್ ಕಾಮೆಟ್ಸ್ ಅಲ್ಲಿ ಹಂಗೆ ಆಗುತ್ತೆ, ಟೇಲ್ ಫಾರ್ಮೇಶನ್ ಆಗುತ್ತೆ. ಯಾವಾಗ ಅದು ಸೂರ್ಯನ್ಗೆ ಹತ್ರಕ್ಕೆ ಹೋಗುತ್ತೋ ಅವಾಗ ಅದು ಟೇಲ್ ಫಾರ್ಮೇಶನ್ ಮಾಡ್ಕೊಳತ್ತೆ. ಟೇಲ್ ಫಾರ್ಮೇಶನ್ ಮಾಡ್ಕೊಂಡು ಮತ್ತೆ ಎಲಿಪ್ಟಿಕಲ್ ಆರ್ಬಿಟಲ್ಲೇ ಅದ್ರದ್ದು ರೊಟೇಷನ್ ನ ಕಂಟಿನ್ಯೂ ಮಾಡುತ್ತೆ. ಏನಾದ್ರೂ ಏಲಿಯನ್ ಸ್ಪೇಸ್ ಶಿಪ್ ಆಗಿತ್ತು ಅಂತ ಅಂದ್ರೆ, ಅದು ಸೂರ್ಯನ್ ಸುತ್ತಾನೆ ಅದ್ರ ರೊಟೇಷನ್ ನ ಕಂಟಿನ್ಯೂ ಮಾಡ್ಕೊಂಡು ಅದರಿಂದ ಪ್ರೋಬ್ಸ್ ಆಚೆ ಬಂದು ಅದನ್ನ ಸ್ಟಡಿ ಮಾಡೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಅದು ಈ ಸೂರ್ಯನ್ 770 ವ್ಯಾಟ್ ಏನಿದೆ ಅಷ್ಟು ಟೆಂಪರೇಚರ್ ನ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂತ ಏರ್ ಕ್ರಾಫ್ಟ್ ಆಗಿರುತ್ತೆ. ಅದೇನು ಮೆಲ್ಟ್ ಆಗಲ್ಲ ಅಥವಾ ಕ್ರ್ಯಾಕ್ ಆಗಲ್ಲ, ಅದರಿಂದ ಟೇಲ್ ಫಾರ್ಮೇಶನ್ ಆಗಲ್ಲ. ಸೊ ಸೂರ್ಯನ್ಗೆ ಹತ್ರ ಬರ್ತಿದ್ದಂಗೆ ಆ ಸ್ಪೇಸ್ ಕ್ರಾಫ್ಟ್ ಅಥವಾ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಬಿಹೇವಿಯರ್ ಹೆಂಗಿದೆ ಅಂತ ನೋಡ್ಕೊಂಡು ಅದು ನಿಜವಾಗ್ಲೂ ಕಾಮೆಟೇನಾ ಅಥವಾ ಏಲಿಯನ್ ಸ್ಪೇಸ್ ಶಿಪ್ ಅನ್ನೋದನ್ನ ಸೈಂಟಿಸ್ಟ್ ಗಳು ಇವತ್ತು ಗುಟ್ ಮಾಡ್ಕೋತಾರೆ. ಸೊ ಇವತ್ತು ಅಕ್ಟೋಬರ್ 29 ಅನ್ನೋದು ಏನಿದೆ ಅದು ಹಿಸ್ಟಾರಿಕಲಿ ತುಂಬಾ ಇಂಪಾರ್ಟೆಂಟ್ ಡೇ ಆಗಿ ಉಳ್ಕೊಳ್ಳುತ್ತೆ. ಬಿಕಾಸ್ ಏಲಿಯನ್ಸ್ ನಿಜವಾಗ್ಲೂ ಇದೆಯಾ ಬೇರೆ ಸೋಲಾರ್ ಸಿಸ್ಟಮ್ ಅಲ್ಲಿ, ಅಂದ್ರೆ ನಮ್ ಯೂನಿವರ್ಸ್ ಅಲ್ಲಿ ತುಂಬಾ ಸೋಲಾರ್ ಸಿಸ್ಟಮ್ ಇದೆ ಅಲ್ವಾ, ಆತರ ಬೇರೆ ಸೋಲಾರ್ ಸಿಸ್ಟಮ್ ಅಲ್ಲಿ ನಿಜವಾಗ್ಲೂ ಏಲಿಯನ್ಸ್ ಎಕ್ಸಿಸ್ಟ್ ಆಗಿದ್ಯಾ, ಅವ್ರು ಯಾವ ತರ ಟೆಕ್ನಾಲಜಿಕಲಿ ನಮ್ಗಿಂತ ಎವಾಲ್ವ್ ಆಗಿದಾರ, ಅವ್ರ ಇಂಟೆಲೆಕ್ಟ್ ಏನಿದೆ ಅದು ನಮ್ಗಿಂತ ಜಾಸ್ತಿ ಇದೆಯಾ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೂ ಇವತ್ತು ನಮ್ಗೆ ಉತ್ತರ ಸಿಗುತ್ತೆ. ಬಿಕಾಸ್ ಅದು ಸನ್ಗೆ ನಿಯರ್ ಆಗ್ತಿದ್ದಂಗೆ ಅದು ಸ್ಟಡಿ ಮಾಡ್ಕೊಂಡು ವಾಪಸ್ ಬರೋ ಅಂತ ಚಾನ್ಸಸ್ ಕೂಡ ಇದೆ. ಆಬ್ವಿಯಸ್ಲಿ ಸ್ಟಡಿ ಮಾಡ್ಕೊಂಡು ಅಲ್ಲೇ ಅಂತೂ ಸ್ಟೇ ಆಗಲ್ಲ. ಸನ್ ನಮ್ ಸೋಲಾರ್ ಸಿಸ್ಟಮ್ ಇಂದ ಮತ್ತೆ ವಾಪಸ್ ಆ ಸೋಲಾರ್ ಸಿಸ್ಟಮ್ಗೆ ಹೋಗುತ್ತೆ. ಸೊ ತುಂಬಾ ದಿನಗಳಿಂದ ಕಾಡ್ತಾ ಇದ್ದಂತ ಪ್ರಶ್ನೆ ಏನಿದೆ, ನಿಜವಾಗ್ಲೂ ಏಲಿಯನ್ಸ್ ಎಕ್ಸಿಸ್ಟ್ ಆಗಿದೆಯೋ ಇಲ್ವೋ ಅನ್ನೋ ಪ್ರಶ್ನೆಗೆ ಇವತ್ತು ನಮ್ಗೆ ಉತ್ತರ ಸಿಕ್ಕೇ ಸಿಗತ್ತೆ.